ಒಟ್ಟಾರೆಯಾಗಿ ಡಿಕೆ ಸಂಪುಟದಲ್ಲಿ ಯಾರ್ಯಾರಿಗೆ ಯಾವೆಲ್ಲ ಖಾತೆ ಅಂತ ಫೈನಲ್ ಆಗಿದೆ. 13 ಸಚಿವರ ಖಾತೆಗೆ ಲೋಕಭವನ ಅಂಕಿತ. ಒಟ್ಟಾರೆಯಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅಂತ ಫೈನಲ್ ಮಾಡಿದ್ದು. ರಾಮಲಿಂಗಾರೆಡ್ಡಿಗೆ ತಪ್ಪಿದ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದಿದ್ರು ರಾಮಲಿಂಗಾರೆಡ್ಡಿ. ಸೊ ಅವರಿಗೆ ಕೈ ತಪ್ಪಿದ್ದು. ಕೊಟ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ರು. ಸೊ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೈ ತಪ್ಪಿದ್ದು. ಇಲ್ಲದಿದ್ರೆ ಯಾವುದೇ ಖಾತೆ ಬೇಡ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರು. ರಾಮಲಿಂಗಾರೆಡ್ಡಿ ಮನವೊಲಿಸಲು ಸಿಎಂ ಡಿಕೆ ಶಿವಕುಮಾರ್ ಯತ್ನಿಸಿದ್ದು. 13 ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್ ಆಗಿದೆ. 13 ಸಚಿವರಿಗೂ ಈಗ ಖಾತೆ ಹಂಚಿಕೆ ಫೈನಲ್ ಆಗಿದ್ದು, ಸಚಿವರ ಖಾತೆಗೆ ಈಗಾಗಲೇ ಲೋಕಭವನ ಅಂಕಿತ ಮುದ್ರೆ ಹೊತ್ತಿದ್ದು. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೈ ತಪ್ಪಿದೆ. ನಗರಾಭಿವೃದ್ಧಿ ಖಾತೆ ಕೊಟ್ರೆ ಕೊಡಿ, ಇಲ್ಲಾಂದ್ರೆ ಯಾವುದೇ ಖಾತೆ ಬೇಡ ಅಂತ ಪಟ್ಟು ಹಿಡಿದಿದ್ರು ರಾಮಲಿಂಗಾರೆಡ್ಡಿ. ಆದ್ರೆ ಈಗ ರಾಮಲಿಂಗಾರೆಡ್ಡಿಗೆ ನಗರಾಭಿವೃದ್ಧಿ ಖಾತೆ ಕೈ ತಪ್ಪಿದೆ. ಸೊ ಕೊಟ್ರೆ ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ರು. ಸೊ ಈಗಾಗಲೇ ಡಿಕೆ ಶಿವಕುಮಾರ್ ಮನವೊಲಿಸಲು ಕೂಡ ಯತ್ನಿಸಿದ್ರು. ಒಟ್ಟಾರೆಯಾಗಿ ಡಿಕೆ ಸಂಪುಟದ ಸಚಿವರ ಖಾತೆ ಫೈನಲ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಸೂದ್, ಡಿಕೆ ಸಂಪುಟದ ನೂತನ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಯಾರ್ಯಾರಿಗೆ ಯಾವೆಲ್ಲ ಖಾತೆ ಸಿಗುತ್ತೆ ಅಂತ ರಾಜ್ಯ ರಾಜಕೀಯ ವಲಯದಲ್ಲಿ, ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡಿತ್ತು. ಅಂತೂ ಇಂತೂ ಸಚಿವರಿಗೆ ಯಾವೆಲ್ಲ ಖಾತೆ ಅಂತ ಫೈನಲ್ ಮಾಡಲಾಗಿದೆ. ಸೊ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಮಮತಾ, ಕೊನೆಗೂ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರೆಲ್ಲ ಸಚಿವರಾಗಿದ್ರು 13 ಜನ ಸಚಿವರು, ಎಲ್ಲಾ ಸಚಿವರಿಗೂ ಕೂಡ ಈಗ ಖಾತೆ ಹಂಚಿಕೆ ಮಾಡಲಾಗಿರುವಂತದ್ದು. ಈಗಷ್ಟೇ ರಾಜಭವನದಿಂದ ಅನುಮೋದನೆಯಾಗಿ, ಲೋಕಭವನದಿಂದ ಅನುಮೋದನೆಯಾಗಿ ಪಟ್ಟಿ ಹೊರಗಡೆ ಬಂದಿರುವಂತದ್ದು. ಯಾವ ಖಾತೆಗಳು ಅಲಾಟ್ ಆಗಿಲ್ವೋ, ಹಂಚಿಕೆ ಆಗಿಲ್ವೋ ಆ ಎಲ್ಲಾ ಖಾತೆಗಳನ್ನು ಕೂಡ ಖುದ್ದಾಗಿ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಆರ್ಥಿಕ ಇಲಾಖೆ ಸಹಜವಾಗಿ ಮುಖ್ಯಮಂತ್ರಿಗಳ ಬಳಿನೇ ಇದೆ. ಯಾವುದು ಹಂಚಿಕೆ ಆಗಿಲ್ವೋ ಎಲ್ಲವೂ ಕೂಡ ಮುಖ್ಯಮಂತ್ರಿ ಬಳಿ ಇರುತ್ತೆ. ಇನ್ನು ಉಳಿದಂತೆ 13 ಜನ ಸಚಿವರಿಗೂ ಕೂಡ ಖಾತೆಗಳ ಹಂಚಿಕೆ ಮಾಡಿರುವಂತದ್ದು. ನಿರೀಕ್ಷೆಯಂತೆ ಬೆಳಿಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ಸಂಬಂಧಪಟ್ಟಂತೆ ವರದಿ ಮಾಡ್ತಾ ಇತ್ತು. ಬಹುತೇಕ ಆ ವರದಿ ಖಚಿತ ಆಗಿದೆ. ನಾವು ಕೊಟ್ಟಿದ್ವಿ ಯಾವ ಸಚಿವರಿಗೆ ಯಾವ ಖಾತೆ ಅಂತ, ಬಹುತೇಕ ಅದೇ ಸಿಕ್ಕಿರುವಂತದ್ದು. ಈಗಷ್ಟೇ ಲೋಕಭವನದಿಂದ ಅನುಮೋದನೆ ಆಗಿದೆ. ಇನ್ನು ಹಿರಿಯ ಸಚಿವರಾಗಿರುವಂತಹ ಉಪಮುಖ್ಯಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರಿಗೆ 2 ಖಾತೆ ಸಿಕ್ಕಿದೆ. ಯುವಜನ ಮತ್ತೆ ಕ್ರೀಡಾ ಇಲಾಖೆ ಹಾಗೂ ಕಂದಾಯ ಇಲಾಖೆ. ಅವರು ಕಂದಾಯ ಇಲಾಖೆ ಕೇಳಿದ್ರು. ಹಿಂದೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಗೃಹ ಇಲಾಖೆ ನಿಭಾಯಿಸಿದ್ರು. ಕಂದಾಯ ಇಲಾಖೆ ಕೇಳಿದ್ರು, ಖಾತೆ ಬದಲಾವಣೆಗೆ ಕೇಳಿದ್ರು. ಗೃಹ ಇಲಾಖೆ ಪ್ರಿಯಾಂಕ್ ಖರ್ಗೆ ಸಿಕ್ಕಿದೆ, ಜೊತೆಗೆ ITBT ಕೂಡ ಸಿಕ್ಕಿದೆ. ಇವರಿಬ್ಬರಿಗೂ ಕೂಡ ತಲಾ 2 ಖಾತೆಗಳು ಸಿಕ್ಕಿರುವಂತದ್ದು. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ 2 ಖಾತೆ ಸಿಕ್ಕಿದೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಖಾತೆ ಸಿಕ್ಕಿರುವಂತದ್ದು. ಇದ್ರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಮುನಿಸ್ಕೊಂಡಿದ್ರು. ಇವತ್ತು ಸಂಜೆ ಹೊತ್ತಿಗೆ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆನೇ ಬೇಕು ಅನ್ನುವಂತಹ ಬೇಡಿಕೆನ ಇಟ್ಟಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆ ಖಾತೆಯನ್ನ ಕೊಡೋದಕ್ಕೆ ಡಿಕೆಶಿ ಅವರು ಮನಸ್ಸು ಮಾಡಿಲ್ಲ. ಸಿದ್ದರಾಮಯ್ಯ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಕ್ಕೆ ಮಾಡಿದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಅಲಾಟ್ ಮಾಡಲಾಗಿದೆ. ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೇಳಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೃಷ್ಣ ಬೈರೇಗೌಡ ಅವರು ಕೂಡ ಬೆಟರಾಯನಪುರ ಕ್ಷೇತ್ರದ ಶಾಸಕರು, ಸಚಿವರು, ಅವ್ರಿಗೆ ಆ ಒಂದು ಇಲಾಖೆನ ಕೊಟ್ಟಿದ್ದಾರೆ. ಈಗ 13 ಜನ ಸಚಿವರಿಗೂ ಕೂಡ ಖಾತೆ ಹಂಚಿಕೆ ಮಾಡಿದ್ದಾರೆ. ಒಂದ್ ರೀತಿಯಲ್ಲಿ ನೆನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇವತ್ತು ಈ ರಾತ್ರಿಗೆ ಖಾತೆ ಹಂಚಿಕೆ ಆಗಿದೆ. ಸ್ವಲ್ಪ ಗೊಂದಲ ಆಗಿತ್ತು. ಅದರಲ್ಲೂ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಬೇಕು ಅನ್ನುವಂತ ಪಟ್ಟಣ ಹಿಡಿದಿದ್ರು. ಸ್ವಲ್ಪ ಖ್ಯಾತೆ ಶುರುವಾಗಿತ್ತು. ಕೊನೆಗೂ ಕೂಡ ಸಿದ್ದರಾಮಯ್ಯನವರ ಮಧ್ಯಪ್ರವೇಶದಿಂದ ಈಗ ಸುಸೂತ್ರವಾಗಿ ಖಾತೆ ಹಂಚಿಕೆ ಆಗಿದೆ. ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಈಗ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಏನ್ ಹೇಳ್ತಾರೆ ಕಾದ್ ನೋಡ್ಬೇಕು. ಒಟ್ಟಾರೆಯಾಗಿ ಖಾತೆ ಹಂಚಿಕೆ ಸಚಿವರಿಗೆ ಆಗಿರುವಂತದ್ದು. ಈಗ ಉಳಿದ ಎಲ್ಲಾ ಖಾತೆಗಳನ್ನು ಕೂಡ ಡಿಕೆ ಶಿವಕುಮಾರ್ ತಾವೇ ಇಟ್ಕೊಳ್ತಾರೆ. ಮುಖ್ಯವಾಗಿ ಇಲ್ಲಿ ಪ್ರಬಲ ಖಾತೆಗಳಿಗೆ ಹಿರಿಯರು ಏನ್ ಬೇಡಿಕೆ ಇಟ್ಟಿದ್ರು, ಹಿರಿಯರಿಗೆ ಕೆಲವರಿಗೆ ಹಳೆ ಖಾತೆ ಸಿಕ್ಕಿದೆ. ಇನ್ ಕೆಲವರಿಗೆ ಅವ್ರು ಏನ್ ಖಾತೆಗಳು ಕೇಳಿದ್ರು ಅದೇ ಖಾತೆಗಳು ಕೂಡ ಸಿಕ್ಕಿದಾವೆ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಲೋಕೋಪಯೋಗಿ ಇಲಾಖೆ ಸಿಕ್ಕಿದೆ. ಸದ್ಯಕ್ಕೆ ಖಾತೆ ಹಂಚಿಕೆ ಆಗಿದೆ. ಇನ್ ನಾಳೆಯಿಂದ ಯಾರೆಲ್ಲ ಖಾತೆಗೆ ಒಪ್ಕೊಳ್ತಾರೋ ಅಥವಾ ಇದನ್ನೇ ನಿಭಾಯಿಸ್ಕೊಂಡು ಹೋಗ್ತಾರೋ ಕಾದ್ ನೋಡ್ಬೇಕು. ರಾಮಲಿಂಗಾರೆಡ್ಡಿ ಅವರ ನಡೆ ಬಹಳ ಕುತೂಹಲ ಮೂಡಿಸಿದೆ ಈ ನಡುವೆ. ನೈನಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಸೂದ್. ಒಟ್ಟಾರೆಯಾಗಿ ಡಿಕೆ ಸಂಪುಟದ ನೂತನ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಈಗಾಗಲೇ ಯಾವೆಲ್ಲ ಸಚಿವರಿಗೆ ಯಾವೆಲ್ಲ ಖಾತೆ ಅಂತ ಫೈನಲ್ ಮಾಡಲಾಗಿದ್ದು, ನಿಜವಾಯ್ತು ಪಬ್ಲಿಕ್ ಟಿವಿ ವರದಿ. ಇವತ್ತು ಬೆಳಗ್ಗಿನಿಂದಲೂ ಕೂಡ ಸಂಭಾವ್ಯ ಪಟ್ಟಿಯನ್ನ ಪಬ್ಲಿಕ್ ಟಿವಿ ವರದಿ ಮಾಡಿತ್ತು. ಖಾತೆ ಹಂಚಿಕೆ ಬಗ್ಗೆ ವರದಿ ಮಾಡಿದ್ದ ನಿಮ್ಮ ಪಬ್ಲಿಕ್ ಟಿವಿ.
ಕೆಲ ಹಿರಿಯ ಸಚಿವರ ಖಾತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆಲ್ಮೋಸ್ಟ್ ಹಿರಿಯ ಸಚಿವರ ಖಾತೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಅರಣ್ಯ ಸಚಿವರಾಗಿದ್ದ ಈಶ್ವರ್ ಖಂಡ್ರೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನ ನೀಡಲಾಗಿದೆ. ಬೈರತಿ ಸುರೇಶ್ಗೆ ನಗರಾಭಿವೃದ್ಧಿ ಬದಲು ಸಾರಿಗೆ ಖಾತೆಯನ್ನ ನೀಡಲಾಗಿದೆ. ಕಂದಾಯ ಸಚಿವರಾಗಿದ್ದ ಕೃಷ್ಣ ಬೈರೇಗೌಡಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ನಿಜವಾಯ್ತು ಪಬ್ಲಿಕ್ ಟಿವಿಯ ವರದಿ. ಡಿಕೆ ಸಂಪುಟದ ನೂತನ ಸಚಿವರಿಗೆ ಯಾವೆಲ್ಲ ಖಾತೆಯನ್ನ ಕೊಡ್ಬೋದು ಅಂತ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಇತ್ತು. ಸೊ ಈಗ ಅಂತೂ ಇಂತೂ ಯಾವೆಲ್ಲ ಸಚಿವರಿಗೆ ಯಾವೆಲ್ಲ ಖಾತೆ ಅಂತ ಫೈನಲ್ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಒಟ್ಟಾರೆಯಾಗಿ ಅಂತೂ ಇಂತೂ ಯಾವೆಲ್ಲ ಸಚಿವರಿಗೆ ಯಾವೆಲ್ಲ ಖಾತೆ ಅಂತ ಫೈನಲ್ ಮಾಡಲಾಗಿದೆ. ಸೊ ಈಗ ಕೆಲವರು ಸಚಿವರು ಹೇಳ್ತಾ ಇದ್ರು ಯಾವ್ದಾದ್ರೂ ಖಾತೆ ಕೊಡ್ಲಿ ಅಂತ ಹೇಳ್ತಾ ಇದ್ರು. ಇನ್ನೂ ಕೆಲವರು ಇಂಥದ್ದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು. ಸೊ ಈಗ ಯಾರಾದ್ರೂ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರಾ? ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಮಸೂದ್? ಈಗ ಮುಖ್ಯಮಂತ್ರಿಗಳ ವಿವೇಚನೆ ಖಾತೆ ಹಂಚಿಕೆ ಇರುವಂತದ್ದು. ಖಾತೆ ಹಂಚಿಕೆ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಒಬ್ರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಸಿದ್ದರಾಮಯ್ಯ ಅವಧಿಯಲ್ಲಿ ಅಂದ್ರೆ 2023ರಲ್ಲಿ ಸಿದ್ದರಾಮಯ್ಯ ಸಿಎಂ ಆದಾಗ ಅವರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಲಾಟ್ ಆಗಿತ್ತು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಬೆಂಗಳೂರು ನಗರಾಭಿವೃದ್ಧಿ ನಾನ್ ಪಡ್ಕೊಳ್ತೇನೆ, ಸಿಎಂ ಆದ್ಮೇಲೆ ನಾನು ನಿಮಗೆ ಕೊಡ್ತೇನೆ ಅನ್ನುವಂತ ಭರವಸೆ ಕೊಟ್ಟಿದ್ರು. ಆ ಭರವಸೆ ಇಟ್ಕೊಂಡು ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ನಂತರ ನನಗೆ ಈಗ ನೀವು ಮಾತು ಕೊಟ್ಟಂತೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೊಡಿ ಅನ್ನುವಂತ ಪಟ್ಟಣ ಅವರು ಹಿಡಿದಿದ್ರು. ಜೊತೆಗೆ ರಾಜೀನಾಮೆ ಸಲ್ಲಿಕೆ ಕೂಡ ಡಿ.ಕೆ. ಶಿ ಅವರಿಗೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದೊಂದು ಕನ್ಫರ್ಮ್ ಆಗಿಲ್ಲ. ಆದ್ರೆ ರಾಜೀನಾಮೆ ಸಲ್ಲಿಕೆಗೂ ಕೂಡ ರಾಮಲಿಂಗಾರೆಡ್ಡಿ ಮುಂದಾಗಿದ್ರು. ಕೊನೆಗೂ ಸಿದ್ದರಾಮಯ್ಯನವರ ಮಧ್ಯಪ್ರವೇಶದಿಂದ ಸಿದ್ದರಾಮಯ್ಯನವರು ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಕೆ ಮಾಡಿದ ಹಿನ್ನೆಲೆಯಲ್ಲಿ ಈಗ ಅವರು ಜಲಸಂಪನ್ಮೂಲ ಖಾತೆಯನ್ನ ಪಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಕೂಡ ಅವರು ಅಧಿಕೃತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡಬೇಕು. ಅವರು ಒಪ್ಕೊಂಡ ಹಿನ್ನೆಲೆಯಲ್ಲಿ ಈಗ ಖಾತೆ ಹಂಚಿಕೆ ಆಗಿದೆ. ರಾಜ್ಯಪಾಲರ ಸಹಿ ಕೂಡ ಆಗಿರುವಂತದ್ದು. ಇನ್ನು ಉಳಿದಂತ ಕೆಲ ಹಿರಿಯರು ಕೆಲವು ಪ್ರಬಲ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ರು. ಪರಮೇಶ್ವರ್ ಅವರು ಕಂದಾಯ ಇಲಾಖೆಗೆ ಬೇಡಿಕೆ ಇಟ್ಟಿದ್ರು. ಅವರು ಹಿಂದೆ ಗೃಹ ಇಲಾಖೆ ನಿಭಾಯಿಸ್ತಾ ಇದ್ರು. ಗೃಹ ಇಲಾಖೆ ಬೇಡ ಕಂದಾಯ ಇಲಾಖೆ ಅನ್ನುವಂತ ಬೇಡಿಕೆ ಇಟ್ಟಿದ್ರು. ಅದರಂತೆ ಅವರಿಗೆ ಕಂದಾಯ ಇಲಾಖೆ ಕೊಟ್ಟಿದ್ದಾರೆ. ಜೊತೆಗೆ ಹೆಚ್ಚುವರಿಯಾಗಿ ಕ್ರೀಡಾ ಇಲಾಖೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ರು. ಚರ್ಚೆ ಕೂಡ ನಡೀತಾ ಇತ್ತು. ಆದ್ರೆ ಹಿರಿಯರಾಗಿರುವಂತಹ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹೋಗಿದೆ. ಆ ಹಿನ್ನೆಲೆಯಲ್ಲಿ ಒಂದು ಪ್ರಬಲ ಖಾತೆ ಪರಮೇಶ್ವರ್ ಅವರ ಬಳಿ ಇತ್ತು ಗೃಹ ಇಲಾಖೆ. ಈಗ ಅದನ್ನ ಪ್ರಿಯಾಂಕ್ ಖರ್ಗೆಗೆ ಕೊಟ್ಟಿರುವಂತದ್ದು. ಅವ್ರ ಜೊತೆಗೆ ಹಿಂದೆ ಅವರು ನಿಭಾಯಿಸ್ತಾ ಇದ್ರು ಐಟಿ-ಬಿಟಿ ಇಲಾಖೆ, ಅದನ್ನು ಕೂಡ ಪ್ರಿಯಾಂಕ್ ಖರ್ಗೆಗೆ ಕೊಟ್ಟಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ ಕೊಟ್ಟಿದ್ದಾರೆ. ಸ್ಪೀಕರ್ ಆಗಿದ್ದಂತಹ ಯು.ಟಿ. ಖಾದರ್ ಅವರಿಗೆ ಆರೋಗ್ಯ ಇಲಾಖೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಅವರು ಆರೋಗ್ಯ ಇಲಾಖೆನ ನಿಭಾಯಿಸಿದ್ರು. ಆ ಅನುಭವದ ಆಧಾರದ ಮೇಲೆ ಈಗ ಮತ್ತೆ ಅವರಿಗೆ ಆರೋಗ್ಯ ಇಲಾಖೆ ಕೊಟ್ಟಿರುವಂತದ್ದು. ಅವರಿಗೆ ವಕ್ಫ್ ಇಲಾಖೆ ಕೊಡ್ತಾರೆ, ವಸತಿ ಇಲಾಖೆ ಕೊಡ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಆರೋಗ್ಯ ಇಲಾಖೆ ಕೊಟ್ಟಿದೆ. ಪಬ್ಲಿಕ್ ಟಿವಿ ಕೂಡ ಆರೋಗ್ಯ ಇಲಾಖೆ ಅಂತಾನೆ ಸುದ್ದಿ ಮಾಡಿತ್ತು. ಅದು ಖಚಿತ ಆಗಿರುವಂತದ್ದು. ಇನ್ನು ಉಳಿದವರಿಗೆ ಕೆಲವರಿಗೆ ಹಳೆಯ ಖಾತೆಗಳನ್ನೇ ಹಳಬರಿಗೆ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಖಾತೆ ಹಂಚಿಕೆ ಸುಸೂತ್ರವಾಗಿ ಆಗಿದೆ ರಾಮಲಿಂಗಾರೆಡ್ಡಿ ಅವರ ಪ್ರಕರಣವೊಂದು ಹೊರತುಪಡಿಸಿ. ಕಾವ್ಯ, ಥ್ಯಾಂಕ್ ಯು ಮಸೂದ್ ಡೀಟೇಲ್ಸ್ಗಾಗಿ.